ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಮುಂಜಾನೆ ನಿಮಗೆ ಹೇಗಿದೆ? ಸಂತೋಷವಾಗಿದೆಯಾ? ನೆಮ್ಮದಿಯಾಗಿದೆಯಾ? ಮನಸ್ಸಿಗೆ ಉಲ್ಲಾಸವಾಗಿದೆಯಾ? ಅಥವಾ ಬಾಧಿಸಲ್ಪಟ್ಟಿದ್ದೀರಾ? ನೋಡಿರೇ, ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಮಾರ್ಗದಲ್ಲಿ ಇದು ಸ್ವಲ್ಪ ಅಂಕುಡೊಂಕಾದ ಮಾರ್ಗವೇ. ಆದರೆ ದೇವರು ಸಂಗಡ ಇರುವುದರಿಂದ, ಆತನೊಂದಿಗೆ ನಡೆಯುತ್ತಾ ಇರುವುದರಿಂದ ನಾವು ಸುಲಭವಾಗಿ ದಾಟಿ ಹೋಗಲು ಸಾಧ್ಯ. ಇಂದು ನಿಮಗಿರುವಂಥ ಸಮಸ್ಯೆ, ಹೋರಾಟಗಳನ್ನು ಕೂಡ ನೀವು ಸುಲಭವಾಗಿ ದಾಟಿ ಹೋಗುವಿರಿ. ಭಯಪಡಬೇಡಿ. ಈ ಸ್ಥಳ ನೋಡಿದಿರಾ? ಎಷ್ಟು ಸುಂದರವಾಗಿದೆ, ಮನಸ್ಸಿಗೆ ರಮ್ಯವಾಗಿದೆ. ನಾನು ಹೇಳಿದನಲ್ಲ, ಮಸ್ಕಟ್ ಪಟ್ಟಣ, ಒಮಾನ್ ದೇಶದಲ್ಲಿ ಮಸ್ಕಟ್ ಪಟ್ಟಣದಲ್ಲಿ ಸಮುದ್ರ ಭಾಗ ನೋಡಿ. ಸುತ್ತಲೂ ಬೆಟ್ಟ ಪ್ರದೇಶ, ಮಧ್ಯದಲ್ಲಿ ಸಮುದ್ರ. ಇದರ ಮಧ್ಯದಲ್ಲಿ ಇರುವಂಥದ್ದು ಬಹಳ ಸಂತೋಷ. ಈ ಒಮಾನ್ ದೇಶವೇ ಒಂದು ಆಶ್ಚರ್ಯವಾಗಿರುವಂಥ ದೇಶ. ಯಾಕೆಂದರೆ ಹೆಚ್ಚಿನ ಗಲ್ಫ್ ರಾಷ್ಟ್ರಗಳಲ್ಲಿ ಬೆಟ್ಟ ಪ್ರದೇಶಗಳನ್ನು ನೋಡುವುದಕ್ಕೆ ಆಗುವುದಿಲ್ಲ. ಆದರೆ ಈ ಒಮಾನ್ ದೇಶದಲ್ಲಿ ಮಾತ್ರ ಅನೇಕ ಬೆಟ್ಟ ಪ್ರದೇಶಗಳು, ಸಮುದ್ರದ ಸುತ್ತಲೂ, ಸಮುದ್ರದ ಒಳಗೆ. ಈ ಸ್ಥಳವನ್ನು ನೋಡಿರಿ, ಸುತ್ತಲೂ ಬೆಟ್ಟ ಪ್ರದೇಶ, ಮಧ್ಯದಲ್ಲಿ ಸಮುದ್ರ. ಇಲ್ಲಿ ಇರುವಂಥದ್ದು, ಇದನ್ನೆಲ್ಲ ನೋಡುವಂಥದ್ದು ದೊಡ್ಡ ಆಶ್ಚರ್ಯವಾಗಿದೆ, ಸಂತೋಷವೂ ಕೂಡ ಆಗಿದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದುಕೊಳ್ಳುತ್ತೀರಾ? ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಕೀರ್ತನೆಗಳು 63 ಮೊದಲನೇ ವಾಕ್ಯದಲ್ಲಿ, ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಹಂಬಲಿಸುತ್ತದೆ ಎಂಬುದಾಗಿ. ದೇವರೇ, ನನ್ನ ಆತ್ಮ ನಿಮಗಾಗಿ ಆತುರಗೊಳ್ಳುತ್ತಿದೆ. ಒಂದು ಒಣಗಿದಂಥ ಪ್ರದೇಶ, ಈ ರೀತಿಯಾದಂಥ ಮರುಭೂಮಿ, ಅದರಲ್ಲಿ ನೀವು ಹೆಚ್ಚು ದೂರ ನಡೆದಿರಿ ಅಂದರೆ, ಅದರಲ್ಲೂ ನೀವು ಬಿಸಿಲಿನ ಜಳದಲ್ಲಿ ಇರುವಾಗ ನಾಲಿಗೆ ಒಣಗಿ ದಾಹ ಉಂಟಾಗುತ್ತದೆ. ಆ ರೀತಿ ದಾಹವಾಗುವಾಗ ನೀವೇನನ್ನು ಹುಡುಕುತ್ತೀರಿ? ನೀರನ್ನು ಹುಡುಕುತ್ತೀರಿ. ಆ ರೀತಿ ದಾಹದಿಂದ ಇರುವಾಗ ಬಿಸಿ ಬಿಸಿ ಬಿರಿಯಾನಿ ಕೊಟ್ಟರೂ ಕೂಡ ತಿನ್ನಬೇಕೆಂದು ಅನಿಸುವುದಿಲ್ಲ. ಸಿಹಿ ಪದಾರ್ಥಗಳನ್ನು ಕೊಟ್ಟರೂ ಕೂಡ ತಿನ್ನಬೇಕು ಅನಿಸುವುದಿಲ್ಲ. ಈಗ ನಾನು ಬಹಳ ದಾಹದಿಂದ ಇದ್ದೇನೆ, ನನಗೆ ಒಂದೇ ಒಂದು ಬೇಕು, ನೀರು ಬೇಕು. ಆ ರೀತಿ ಒಂದು ದಾಹ. ಅದೇ ರೀತಿಯಾಗಿಯೇ ಈ ಲೋಕದಲ್ಲಿ ಕೂಡ ನಮ್ಮ ಆತ್ಮ ದೇವರ ಮೇಲೆ ದಾಹದಿಂದ ಇರಬೇಕಂತೆ. ದೇವರೇ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯ. ಆತನೇ ನನಗೆ ಬೇಕು. ಆತನ ಸ್ವರವನ್ನು ನಾನು ಕೇಳಬೇಕು, ಆತನೊಂದಿಗೆ ಮಾತನಾಡಬೇಕು, ಆತನನ್ನು ನೋಡಬೇಕು ಎಂಬುದಾಗಿ ಆತನ ಮೇಲೆ ದಾಹದಿಂದ ಇರುವಂಥದ್ದು. ನೀವು ನಿಜವಾದ ದಾಹದೊಂದಿಗೆ ದೇವರನ್ನು ನೋಡಬೇಕೆಂಬುದಾಗಿ ತವಕಿಸುವುದಾದರೆ ಆತನೇ ನಿಮಗೆ ತನ್ನನ್ನು ಪ್ರಕಟಿಸುವನು. ನಮಗೆ ತಿಳಿದಿರುವಂಥದ್ದೇ, ಸುಂದರ್ ಎಂಬಂಥ ಒಬ್ಬ ಯವನಸ್ಥನು ಪಂಜಾಬ್ನಲ್ಲಿ ಯವನ ವಯಸ್ಸಿನಲ್ಲೇ ದಾಹದಿಂದ ದೇವರನ್ನು ಹುಡುಕಿದನು. ನಾನು ದೇವರನ್ನು ನೋಡಬೇಕು, ಆತನೊಂದಿಗೆ ಮಾತನಾಡಬೇಕು, ದೇವರಿಂದ ಒಬ್ಬರು ಇದ್ದರೆ ನನ್ನೊಂದಿಗೆ ಮಾತನಾಡಬೇಕು. ಅನೇಕ ದಿನಗಳು, ಅನೇಕ ತಿಂಗಳುಗಳು, ಅನೇಕ ವರ್ಷಗಳಾಗಿ ಹುಡುಕಿ ಅದು ತಣ್ಣಗಾಗಲಿಲ್ಲ. ಖಂಡಿತ ನಾನು ನೋಡಿದರೆ ಮಾತ್ರ ನನ್ನ ದಾಹ ತೀರುವುದು ಎಂದು ಕೊನೆಗೆ ಅವನು, ಒಬ್ಬೊಬ್ಬರು ಒಂದೊಂದು ದೇವರನ್ನು ಹೇಳುತ್ತಾರೆ, ಯಾವುದು ನಿಜವೆಂಬುದಾಗಿ ತಿಳಿಯುತ್ತಿಲ್ಲ. ಕೊನೆಯದಾಗಿ ಅವನು, ಅಂದರೆ ದೇವರಿಂದ ಒಬ್ಬರು ಇದ್ದಾರೆ, ಆದರೆ ಯಾರೆಂದು ತಿಳಿಯದು. ಯಾರು ನಿಜವಾದ ದೇವರೋ ಅವರು ನನ್ನನ್ನು ಸಂಧಿಸಬೇಕು, ನಾನು ಅವರನ್ನು ನೋಡಬೇಕು ಎಂಬಂತ ದಾಹದಿಂದ ಹುಡುಕಲು ಆರಂಭಿಸಿದನು. ಯೇಸು ಕ್ರಿಸ್ತನು ಅವನಿಗೆ ದರ್ಶನವಾಗಿ ತಾನು ಜೀವವುಳ್ಳಂತ ದೇವರೆಂಬುದಾಗಿ ತೋರ್ಪಡಿಸಿದನು. ಸಿಖ್ ಧರ್ಮಕ್ಕೆ ಸೇರಿದಂಥ ಆ ಸುಂದರವರು ಯೇಸುವನ್ನು ಸ್ವೀಕರಿಸಿಕೊಂಡು ಸಾಧು ಸುಂದರ್ ಸಿಂಗ್ ಆಗಿ ಬದಲಾಗಿ ಅನೇಕ ಜನರಿಗೆ ಯೇಸುವನ್ನು ತಿಳಿಸಿದರು. ನೋಡಿರಿ, ದಾಹದಿಂದ ಹುಡುಕಿದ್ದರಿಂದ ಕಂಡುಕೊಳ್ಳಲು ಸಾಧ್ಯವಾಯಿತು. ಹಾಗಾದರೆ ನೀವು ಕೂಡ ದೇವರನ್ನು ದಾಹದಿಂದ ಹುಡುಕಬೇಕು, ಸುಮ್ಮನೆ ಹೆಸರಿಗೆ ಹುಡುಕುವುದಲ್ಲ. ಒಂದು ದಾಹದಿಂದ, ನೀರಿಗೆ ದಾಹವಾದರೆ ನೀರನ್ನು ಹುಡುಕುತ್ತೇವಲ್ಲ, ಆ ರೀತಿಯಾಗಿ ದೇವರ ಕುರಿತಾದಂಥ ದಾಹ ನಮ್ಮ ಹೃದಯದಲ್ಲಿ ಇದೆಯಾ ಎಂಬುದಾಗಿ ಯೋಚಿಸಿ ನೋಡಿರಿ. ಆದ್ದರಿಂದ ದೇವರೇ, ನಾನು ನಿಮ್ಮ ಕುರಿತಾಗಿ ದಾಹದಿಂದ ಇರಬೇಕೆಂದು ಕೇಳಿರಿ. ಕರ್ತನೆ ನಿಮಗೆ ಆ ಒಂದು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೇವರೇ, ನನ್ನ ಆತ್ಮವು ನಿಮಗಾಗಿ ಆತುರಗೊಳ್ಳುತ್ತಾ ಇದೆ. ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ಸ್ವರವನ್ನು ಕೇಳಬೇಕು, ನೀವು ನನಗೆ ನಿಮ್ಮನ್ನು ಪ್ರಕಟಪಡಿಸಬೇಕು. ಯಾರ್ಯಾರ ರೀತಿ ಕೇಳುತ್ತಾರೋ ಅವರಿಗೆಲ್ಲ ನಿಮ್ಮನ್ನು ಪ್ರಕಟಿಸಿ, ತೋರಿಸಿ, ಅವರನ್ನು ಧೈರ್ಯಪಡಿಸಿ, ಆದರಿಸಿ, ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.